ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಪಾರ್ಟ್ 8 ನೋಡೋಣ ಬನ್ನಿ. ಸೊ ಕ್ವಶನ್ ನೋಡಿ, ಕ್ವಶನ್ ನಂಬರ್ 25. ಕ್ವಶನ್ ಓದ್ತೀನಿ. 8 persons P, Q, R, S, T, U, V and W are sitting around a square table. 4 persons are seated at the 4 corners of the square, while the remaining 4 persons are seated at the middle of each side. ಇಲ್ಲಿ ಸ್ಕ್ವೇರ್ ಸೈಡ್, ಇಲ್ಲಿ ಈ ಸೈಡ್. ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ದ ಸೆಂಟರ್ ಆಫ್ ದ ಟೇಬಲ್. ಸೊ ಇಲ್ಲಿ ಏನು ಅಂದ್ರೆ ಸ್ಕ್ವೇರ್ ಟೇಬಲ್ ಇದು, ನಾಟ್ ಸರ್ಕ್ಯುಲರ್ ಟೇಬಲ್ ಅಲ್ಲ. ಸೊ ಸ್ಕ್ವೇರ್ ಟೇಬಲ್. ಸೊ ಇಲ್ಲಿ ಸ್ಕ್ವೇರ್ ಟೇಬಲ್ 2 ಹಾಕ್ತೀನಿ ನೋಡಿ. ರೆಕ್ಟಾಂಗ್ಯುಲರ್ ಟೇಬಲ್ ಅಥವಾ ಸ್ಕ್ವೇರ್ ಟೇಬಲ್ ನಿಮಗೆ ಗೊತ್ತಿದೆ. ಸ್ಕ್ವೇರ್ ಟೇಬಲ್ ಅಂದ್ರೆ ಈ ತರ ಇರುತ್ತೆ. ಆಲ್ ಆರ್ ಫೇಸಿಂಗ್ ಏನಿದೆ, 4 persons ಇರ್ತಿ ಸಿಟ್ಟಿಂಗ್ ಇನ್ ದಿ 4 ಕಾರ್ನರ್ಸ್ ಆಫ್ ದ ಟೇಬಲ್ and 4 persons at the middle of the table. So all are facing ಏನಿದೆ, all are facing center ಇದೆ. ಸೊ ನೆಕ್ಸ್ಟ್ ಏನಿದೆ, ರಿಮೈನಿಂಗ್ 4 persons are seated ಇದೆ, all of them are facing the center of the table. ಓಕೆ. ಸೊ ಕ್ಲೂ ಏನಿದೆ ನೋಡಿ, ಐ ಮೀನ್ ಕಂಡೀಷನ್ಸ್ ಏನಿದೆ ನೋಡಿ. P sits at one of the corners of the square table. P sits one of the corner of the table ಅಂತ ಅಂದ್ರೆ ಇದು ಕಾರ್ನರ್ ಅಲ್ವಾ. ಸೊ ಪಿ ಇಲ್ಲಿ ಕೂತ್ಕೊಳ್ಳುತ್ತೆ ಅಂತ ಇಟ್ಕೊಳ್ಳಿ. ಆರ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಪಿ. ಆರು ಥರ್ಡ್ ಟು ದಿ ರೈಟ್ ಆಫ್ ಪಿ ಅಂದ್ರೆ ಪಿ ಇಲ್ಲಿದೆ 1 2 3. ಸೊ ಆರ್ ಇಲ್ಲಿ ಕೂತ್ಕೊಳ್ಳುತ್ತೆ ಮಿಡಲ್ ಆಫ್ ದ ಒಂದ್ ಸೈಡ್ ಅಲ್ಲಿ ಆರ್ ಸಿಟ್ ಆಗುತ್ತೆ, ಕೂತ್ಕೊಳ್ಳುತ್ತೆ. ಟಿ ಸಿಟ್ಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಪಿ. ಪಿ ಇಲ್ಲಿದೆ ಅಂದ್ರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಅಂದ್ರೆ ಟಿ ಬಂದು ಈ ಕಾರ್ನರ್ ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಕ್ಯೂ ಸಿಟ್ಸ್ ಇಮಿಡಿಯೇಟ್ಲಿ ಟು ದಿ ರೈಟ್ ಆಫ್ ಟಿ. ಟಿಗೆ ಇಮಿಡಿಯೇಟ್ ರೈಟ್ ಯಾವುದು, ಇದು. ಸೊ ಇಲ್ಲಿ ಏನ್ ಕೂತ್ಕೊಳ್ಳುತ್ತೆ, ಕ್ಯೂ. ಕ್ಯೂ ಸಿಟ್ಸ್ ಇಮಿಡಿಯೇಟ್ಲಿ ಟು ದಿ ರೈಟ್ ಆಫ್ ಟಿ. ಈ ಕಂಡೀಷನ್ ಫಾಲೋ ಆಯ್ತು. ನೆಕ್ಸ್ಟ್ ಯು ಸಿಟ್ಸ್ ಆಪೋಸಿಟ್ ಟು ಆರ್. ಆರ್ ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲೊಂದು ಪೊಸಿಷನ್ ಖಾಲಿ ಇದೆ. ಸೊ ಯು ಇಲ್ಲಿ ಕೂತ್ಕೊಳ್ಳುತ್ತೆ. ಯು ಸಿಟ್ಸ್ ಆಪೋಸಿಟ್ ಟು ಆರ್. ವಿ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಯು. ಯು ಎಲ್ಲಿದೆ, ಇಲ್ಲಿದೆ. ಸೊ ವಿ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಯು. ಎಸ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಪಿ. ಎಸ್ಸು ಪಿಗೆ ಇಮಿಡಿಯೇಟ್ ನೈಬರ್ ಆಗಿಲ್ಲ. ಒಂದು ಕ್ಯೂ ಬ್ಯಾಲೆನ್ಸ್ ಆಯ್ತು. ಎಸ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಪಿ ಅಂದ್ರೆ ಪಿ ಪಕ್ಕ ಎಸ್ ಕುತ್ಕೊಳಕ್ ಆಗಲ್ಲ. ಸೊ ಎಸ್ ಎಲ್ಲಿ ಕುತ್ಕೊಳುತ್ತೆ, ಇಲ್ಲಿ ಕುತ್ಕೊಳುತ್ತೆ. ಇನ್ನು ಒಂದ್ ಪೊಸಿಷನ್ ಖಾಲಿ ಇದೆ ಅಂಡ್ 1 person ಯಾರಿದೆ, ಪಿ ಕ್ಯೂ ಆರ್ ಎಸ್ ಟಿ ಯು ವಿ. ಇನ್ ಯಾರು ಒಂದೇ ಒಂದು ಪರ್ಸನ್ ಉಳಿದಿದ್ದು, ಸೊ ಡಬ್ಲ್ಯೂ ಆರ್ ಸಿಟ್ಟಿಂಗ್ ಮಿಡಲ್ ಆಫ್ ದ ಒನ್ ಸೈಡ್. ಸೊ ಇಲ್ಲಿ ಎಲ್ಲಾ ಕಂಡೀಷನ್ಸ್ ಫಾಲೋ ಆಯ್ತು. ಇದು ಲಿಟಲ್ ಬಿಟ್ ಈಸಿ ಇದೆ ಈ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 26. ಸೊ 8 friends A, B, C, D, E, F, G, H are sitting around a square table. 4 persons are seated at the 4 corners of the square table, while the remaining 4 persons are seated at the middle of the each side. All of them are facing the center of the table. ಓಕೆ, ಇದು ಕೂಡ ಸ್ಕ್ವೇರ್ ಟೇಬಲ್ ಕ್ವಶನ್ ಆಗಿರೋದ್ರಿಂದ 2 ಸ್ಕ್ವೇರ್ ಟೇಬಲ್ ಹಾಕೊಂತ ಇದೀನಿ ನಾನು. ಸೊ 4 ಕಾರ್ನರ್ಸ್ ಅಲ್ಲಿ 4 ಮೆಂಬರ್ಸ್ ಕೂತ್ಕೊಂತಾರೆ, ಐ ಮೀನ್ 4 persons ಕೂತ್ಕೊಂತಾರೆ. ಸೊ 4 ನಿಮಗೆ ಗೊತ್ತಾಯ್ತಾ, ನಾನು 2 ಪಾಸಿಬಿಲಿಟಿ ಹಾಕೊಂತ ಇದೀನಿ ಅಂತ. ಸೊ ಮಿಡಲ್ ಆಫ್ ದ ಈಚ್ ಸೈಡ್ 4 persons ಕೂತ್ಕೊಂತಾರೆ. ಇಲ್ಲಿ ಕಂಡೀಷನ್ ಏನಿದೆ, ಎನಿವೆ ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ದ ಸೆಂಟರ್. ಎ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಂಡ್ ಒನ್ ಆಫ್ ದ ಕಾರ್ನರ್ಸ್ ಆಫ್ ದ ಟೇಬಲ್. ಇಲ್ಲಿ ಏನು ಅಂತಂದ್ರೆ ಎ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಂಡ್ ಒನ್ ಆಫ್ ದ ಕಾರ್ನರ್ಸ್ ಆಫ್ ದ ಟೇಬಲ್. ಯಾರು, ಎ ಒಂದು ಕಾರ್ನರ್ ಅಲ್ಲಿ ಕೂತ್ಕೊಂತಾರೆ ಅಂಡ್ ಈ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಬಿಗೆ ಸೆಕೆಂಡ್ ಟು ದಿ ರೈಟ್ ಅಂತಂದ್ರೆ ಆಲ್ ಆರ್ ಫೇಸಿಂಗ್ ಸೆಂಟರ್ ಆಗಿರೋದ್ರಿಂದ ಬಿ ಕೂಡ ಒಂದು ಕಾರ್ನರ್ ಕೂತ್ಕೊಂತಾರೆ. ಸಿ ಸಿಟ್ಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಎ. ಸಿ ಆಪೋಸಿಟ್ ಎ ಅಂತ ಅಂದ್ರೆ ಸಿ ಇಲ್ಲಿ ಕೂತ್ಕೊಳುತ್ತೆ, ಈ ಕಾರ್ನರ್ ಅಲ್ಲಿ ಸಿ ಕೂತ್ಕೊಳುತ್ತೆ. ಸೊ ಡಿ ಸಿಟ್ಸ್ ಬಿಟ್ವೀನ್ ಸಿ ಅಂಡ್ ಇ. ಸಿ ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿ ಡಿ ಸಿಟ್ಸ್ ಬಿಟ್ವೀನ್ ಸಿ ಅಂಡ್ ಇ ಅಂದ್ರೆ ಇಲ್ಲಿ ಡಿ ಹಾಕೊಳಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಬಿ ಇದೆ. ಸೊ ಹಾಗಾದ್ರೆ ಇಲ್ಲಿ ಇ ಹಾಕೊಬಹುದು. ಅವಾಗ ನಾವು ಇಲ್ಲಿ ಡಿ ನ ಇಲ್ಲಿ ಪ್ಲೇಸ್ ಮಾಡಬಹುದು. ಡಿ ಸಿಟ್ಸ್ ಬಿಟ್ವೀನ್ ಸಿ ಅಂಡ್ ಇ. ಈ ಕಂಡೀಷನ್ ಫಾಲೋ ಆಗುತ್ತೆ. ಎಫ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಇ. ಇ ಎಲ್ಲಿದೆ, ಇಲ್ಲಿದೆ. 1 2 3. ಸೊ ಎಫ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಇ. ಓಕೆ. ಜಿ ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಸಿ. ಸಿಗೆ ಇಮಿಡಿಯೇಟ್ ರೈಟ್ ಪೊಸಿಷನ್ ಖಾಲಿ ಇದೆಯಾ, ಖಾಲಿ ಇದೆ. ಇಲ್ಲಿ ಯಾರು ಕುತ್ಕೊಂತಾರೆ, ಜಿ ಕುತ್ಕೊಂತಾರೆ. ಹೆಚ್ ಆಕ್ಯುಪೈಸ್ ದ ರಿಮೈನಿಂಗ್ ಸೀಟ್ ಆಫ್ಟರ್ ಆಲ್ ದ ಪೊಸಿಷನ್ ಆರ್ ಡಿಟರ್ಮೈನ್ಡ್. ಯಾವ್ದು ಒಂದೇ ಒಂದು ಪೊಸಿಷನ್ ಖಾಲಿ ಉಳಿಯುತ್ತೆ,
ಈ ಪೊಸಿಷನ್ ಖಾಲಿ ಉಳಿಯುತ್ತೆ. ಸೊ ಇಲ್ಲಿ ಯಾರು ಕೂತ್ಕೊಂತಾರೆ? H ಕೂತ್ಕೊಂತಾರೆ. ಇದು ಕೂಡ ಈಸಿ ಲೆವೆಲ್ ಕ್ವಶನ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 27. 8 person PQRST UVW are sitting around a square table. 4 person are seated at the 4 corners of that square table, while the remaining 4 persons are seated at the middle of the each side. Okay, so all of them are facing the center of the table. Each person's likes a different color. ಯಾವ್ಯಾವ ಕಲರ್ ಲೈಕ್ ಮಾಡ್ತಿದ್ದಾರೆ? ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ, ವೈಟ್, ಬ್ಲ್ಯಾಕ್, ಪಿಂಕ್ ಅಂಡ್ ಆರೆಂಜ್. ಓಕೆ, ಇಲ್ಲಿ ಏನು ಅಂದ್ರೆ ಸೀಟಿಂಗ್ ಅರೇಂಜ್ಮೆಂಟ್ ಜೊತೆಗೆ ಲೈಕ್ ಒಂದು ಯಾರ್ಯಾರು ಯಾವ್ದಾವ್ದನ್ನ ಲೈಕ್ ಮಾಡ್ತಾರೆ, ಯಾವ ಕಲರ್ ಲೈಕ್ ಮಾಡ್ತಾರೆ ಅನ್ನೋ ಒಂದು ಪಜಲ್ ಆಡ್ ಆಗಿದೆ. ಸೊ 4 ಏನು ಸ್ಕ್ವೇರ್ ಟೇಬಲ್ ಹಾಕೊಂತ ಇದ್ದೀನಿ. 4 ಕಾರ್ನರ್ಸ್ ಅಲ್ಲಿ 4 ಪರ್ಸನ್ ಕೂತ್ಕೊಂತಾರೆ. ಮಿಡಲ್ ಆಫ್ ದ ಈಚ್ ಸೈಡ್ 4 ಪರ್ಸನ್ ಕೂತ್ಕೊಂತಾರೆ. ಸೊ ಹಾಗಿದ್ರೆ ಆಲ್ ಆರ್ ಫೇಸಿಂಗ್ ಏನಿದೆ? ಸೆಂಟರ್ ಫೇಸಿಂಗ್ ಇದೆ. ಸೊ ಈಚ್ ಪರ್ಸನ್ಸ್ಲೆ ಡಿಫ್ರೆಂಟ್ ಕಲರ್. ಓಕೆ, ಈ ಕಂಡೀಷನ್ ನೋಡಿ. P sits third to the right of S. R is an immediate neighbor of S and sits to the one of the corner of the table. ಯಾರು? R is an immediate neighbor of S and sits to the one of the corner of the table. ಇಲ್ಲಿ R ಕಾರ್ನರ್ ಅಲ್ಲಿ ಕುತ್ಕೊಂತ ಇದೆ. ಒನ್ ಆಫ್ ದ ಕಾರ್ನರ್. R is an immediate neighbor of S. ಬಟ್ ನಮಗೆ R ರೈಟ್ ಆಫ್ S ಇದೆಯಾ ಲೆಫ್ಟ್ ಆಫ್ S ಇದೆಯಾ ಗೊತ್ತಿಲ್ಲ. ಒಂದು ಪಾಸಿಬಿಲಿಟಿಯಲ್ಲಿ ಎಸ್ಗೆ ರೈಟ್ ಆಗಿ R ತಗೊಳ್ಳೋಣ, ಇನ್ನೊಂದ್ರಲ್ಲಿ ಲೆಫ್ಟ್ಗೆ ಲೆಫ್ಟ್ಗೆ R ತಗೊಳ್ಳೋಣ. ಓಕೆ, ಇಲ್ಲಿ ಇನ್ನೊಂದು ಕಂಡೀಷನ್ ನೋಡಿ. P sits third to the right of S. ಎಲ್ಲರೂ ಆಲ್ ಆರ್ ಫೇಸಿಂಗ್ ಸೆಂಟರ್ ಆಗಿರೋದ್ರಿಂದ P sits third to the right of S ಅಂತಂದ್ರೆ 1 2 3. ಸೊ P ಬಂದು ಈ ಕಾರ್ನರ್ ಕುತ್ಕೊಳ್ಳುತ್ತೆ. ಇಲ್ಲಿ 1 2 3. P ಬಂದು ಇಲ್ಲಿ ಈ ಕಾರ್ನರ್ ಕುತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ U sits third to the left of R. U third to the left of R ಅಂದ್ರೆ 1 2 3. ಇಲ್ಲಿ U ಕುತ್ಕೊಳ್ಳುತ್ತೆ 1 2 3. ಸೊ ಇಲ್ಲಿ ಈ ಪಾಸಿಬಿಲಿಟೀಸ್ ಕೂಡ U ಇಲ್ಲಿ ಕುತ್ಕೊಳ್ಳುತ್ತೆ. Q sits between U and S. Q ಎಲ್ಲಿ ಕುತ್ಕೊಳ್ಳುತ್ತೆ? U and ಮಧ್ಯದಲ್ಲಿ ಕುತ್ಕೊಳ್ಳುತ್ತೆ. ಯಾರು? Q. ಇಲ್ಲಿ ಪಾಸಿಬಿಲಿಟಿ ಇದೆಯಾ? ಇದೆ. ಬಿಕಾಸ್ U ಇಲ್ಲಿದೆ, ಇಲ್ಲಿ S ಇದೆ. ಸೊ Q ಏನು ಇಲ್ಲಿ ಕುತ್ಕೊಬಹುದು. ಬಟ್ ಇಲ್ಲಿ ಪಾಸಿಬಲ್ ಇದೆಯಾ? ಇಲ್ಲ. ಸೊ ಇವಾಗ ಈ ಪಾಸಿಬಿಲಿಟಿ ಹೋಯ್ತು. ಸೊ Q sits between U and S. T sits opposite to S. S ಇಲ್ಲಿದೆ. ಸೊ T ಎಲ್ಲಿ ಕುತ್ಕೊಂತ ಇದೆ? ಆಪೋಸಿಟ್ ಟು S ಅಂದ್ರೆ ಇಲ್ಲಿ ಕುತ್ಕೊಂತ ಇದೆ. V is not an immediate neighbor of P. V Pಗೆ ಇಮಿಡಿಯೇಟ್ ನೈಬರ್ ಅಲ್ಲ. ಹಾಗಾದ್ರೆ ಈ ಪ್ಲೇಸ್ ಅಲ್ಲಿ V ಕುತ್ಕೊಳಕ್ ಆಗಲ್ಲ. ಇನ್ನಿರೋದು ಒಂದೇ ಒಂದು ಆಪ್ಷನ್ ಇಲ್ಲಿ. ಸೊ ಹಾಗಾದ್ರೆ ಇನ್ ಯಾವ ಪರ್ಸನ್ ಉಳ್ಕೊಂತಾರೆ? P Q R S T U V W. W ಪರ್ಸನ್ ಇಲ್ಲಿ ಕುತ್ಕೊಂತಾರೆ, ಇಲ್ಲಿ ಕುತ್ಕೊಂತಾರೆ. ಒಂದು ಮಿಡಲ್ ಸೈಡ್ ಅಲ್ಲಿ W ಕುತ್ಕೊಂತಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಯಾರ್ಯಾರು ಯಾವ್ಯಾವ ಕಲರ್ ಲೈಕ್ ಮಾಡ್ತಾರೆ ಅಂತ ನೋಡಿ. ದಿ ಪರ್ಸನ್ ಹೂ ಲೈಕ್ಸ್ ಪಿಂಕ್ ಸಿಟ್ಸ್ ಆಪೋಸಿಟ್ ಟು ದಿ ಪರ್ಸನ್ ಹೂ ಲೈಕ್ಸ್ ಬ್ಲೂ. ನಮಗ್ ಬ್ಲೂ ಯಾರು ಲೈಕ್ ಮಾಡ್ತಾರೆ ಗೊತ್ತಿಲ್ಲ. ಹಾಗಾದ್ರೆ ಪಿಂಕ್ ಯಾರು ಲೈಕ್ ಮಾಡ್ತಾರೆ ಅಂತ ನಾವು ಆಪೋಸಿಟ್ ಹೇಗೆ ಕೂರ್ಸಕ್ಕಾಗತ್ತೆ? ಕೂರಕ್ಕಾಗಲ್ಲ. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಎಸ್ ಲೈಕ್ಸ್ ಗ್ರೀನ್. ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಎಸ್ ಎಲ್ಲಿ ಕೂತಿದ್ದಾರೆ? ಇಲ್ಲಿ ಕೂತಿದ್ದಾರೆ. ಎಸ್ ಲೈಕ್ಸ್ ಗ್ರೀನ್. ದಿ ಪರ್ಸನ್ ಹೂ ಲೈಕ್ಸ್ ಯೆಲ್ಲೋ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಪಿ. ಪಿ ಎಲ್ಲಿದೆ? ಇಲ್ಲಿದೆ. ಸೊ ಯೆಲ್ಲೋ ಅಂತ ಅಂದ್ರೆ ಇಲ್ಲಿ. ದಿ ಪರ್ಸನ್ ಹೂ ಲೈಕ್ಸ್ ಯೆಲ್ಲೋ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಪಿ. ಓಕೆ, W ಲೈಕ್ಸ್ ರೆಡ್. W ಎಲ್ಲಿದೆ? ಇಲ್ಲಿದೆ. W ಲೈಕ್ಸ್ ರೆಡ್. ದಿ ಪರ್ಸನ್ ಹೂ ಲೈಕ್ಸ್ ಬ್ಲ್ಯಾಕ್ ಸಿಟ್ಸ್ ಆಪೋಸಿಟ್ ಟು ವಿ. ವಿ ಎಲ್ಲಿದೆ? ಇಲ್ಲಿದೆ. ಆಪೋಸಿಟ್ ಅಂದ್ರೆ ಇಲ್ಲಿ. ಸೊ ಆರ್ ಬಂದು ಯಾವ್ದು ಲೈಕ್ ಮಾಡ್ತಾ ಇದೆ? ಬ್ಲ್ಯಾಕ್ ಲೈಕ್ ಮಾಡ್ತಾ ಇದೆ. ದಿ ಪರ್ಸನ್ ಹೂ ಲೈಕ್ಸ್ ಬ್ಲ್ಯಾಕ್ ಸಿಟ್ಸ್ ಆಪೋಸಿಟ್ ಟು ವಿ. ದಿ ಪರ್ಸನ್ ಹೂ ಲೈಕ್ಸ್ ಪಿಂಕ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಆರ್. ಆರ್ ಎಲ್ಲಿದೆ? ಇಲ್ಲಿದೆ. ಸೊ ಆರ್ಗೆ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಅಂತ ಅಂದ್ರೆ ಕ್ಯೂ. ಕ್ಯೂ ಏನನ್ನ ಲೈಕ್ ಮಾಡ್ತಿದೆ? ದಿ ಪರ್ಸನ್ ಹೂ ಲೈಕ್ಸ್ ಪಿಂಕ್. ಸೊ ಕ್ಯೂ ಲೈಕ್ಸ್ ಪಿಂಕ್. ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಬಾಕಿ ಆಯ್ತು ನೋಡಿ. ದಿ ಪರ್ಸನ್ ಹೂ ಲೈಕ್ಸ್ ಪಿಂಕ್ ಸಿಟ್ಸ್ ಆಪೋಸಿಟ್ ಟು ದಿ ಪರ್ಸನ್ ಹೂ ಲೈಕ್ಸ್ ಬ್ಲೂ. ಸೊ ಪಿಂಕು ಬ್ಲೂಗೆ ಆಪೋಸಿಟ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಬ್ಲೂನ ಯಾರು ಲೈಕ್ ಮಾಡ್ತಾರೆ? ಪಿ ಲೈಕ್ ಮಾಡ್ತಾರೆ. ಅವಾಗ ಮಾತ್ರ ಈ ಕಂಡೀಷನ್ ಫಾಲೋ ಆಗುತ್ತೆ. ಬ್ಲೂ ಆಪೋಸಿಟ್ ಟು ದಿ ಪಿಂಕ್. ಓಕೆ, ನೆಕ್ಸ್ಟ್ ಇನ್ನೇನಿದೆ? ಯೆಲ್ಲೋ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಪಿ. ಓಕೆ, ಎಸ್ ಲೈಕ್ಸ್ ಗ್ರೀನ್ ಆಯ್ತು. W ಲೈಕ್ಸ್ ರೆಡ್ ಆಯ್ತು. ದಿ ಪರ್ಸನ್ ಹೂ ಲೈಕ್ಸ್ ಪಿಂಕ್ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಆರ್. ಇದು ಆಯ್ತು. ಇನ್ ಎರಡೇ ಎರಡು ಕಲರ್ ಬ್ಯಾಲೆನ್ಸ್ ಆಗುತ್ತೆ. ಯಾವುದು ಅಂತ ಅಂದ್ರೆ ಬ್ಲ್ಯಾಕ್. ಇಲ್ಲ, ಬ್ಲ್ಯಾಕ್ ಆಗಿದೆ ನೋಡಿ. ಪಿಂಕ್ ಆಯ್ತು, ಗ್ರೀನ್ ಆಯ್ತು, ಬ್ಲ್ಯಾಕ್ ಆಯ್ತು, ರೆಡ್ ಆಯ್ತು, ಬ್ಲೂ ಆಯ್ತು, ಯೆಲ್ಲೋ ಆಯ್ತು, ವೈಟ್ ಒಂದು ಬಾಕಿ ಆಯ್ತು.
ವೈಟ್ ಮತ್ತು ಆರೆಂಜ್ ಕಲರ್ ಬಗ್ಗೆ ಏನೂ ಅವರು ಡೀಟೇಲ್ಸ್ ಕೊಟ್ಟಿಲ್ಲ. ಯಾವುದಕ್ಕೆ ನಾಟ್ ಇಮಿಡಿಯೇಟ್ ನೇಬರ್ ಅಂತಲೂ ಅವ್ರು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ವೈಟ್‌ನ ನಾವು ಇಲ್ಲಿ ಬೇಕಾದ್ರೂ ಕೂರಿಸ್ಕೊಬೋದು ಅಥವಾ ಆರೆಂಜ್ ಬೇಕಾದ್ರೂ ಕೂತ್ಕೊಬೋದು. ಇಲ್ಲೂ ಅಷ್ಟೇ, ಇಲ್ಲಿ ಬೇಕಾದ್ರೂ ವೈಟ್ ತೊಗೊಬೋದು, ಇಲ್ಲಿ ಬೇಕಾದ್ರೂ ಆರೆಂಜ್ ತೊಗೊಬೋದು. ಇದ್ರ ಬಗ್ಗೆ ಏನೂ ಕಂಡೀಷನ್ಸ್ ಅಥವಾ ಕ್ಲೂ ಏನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಾದ್ರೂ ಕೂತ್ಕೊಬೋದು, ಇಲ್ಲಾದ್ರೂ ಕೂತ್ಕೊಬೋದು. ಸೊ ಕ್ವಶನ್ ಬೇಸಿಡ್ ಮೇಲೆ ಇದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 28. 8 persons P, Q, R, S, T, U, V and W are sitting around a square table. 4 persons are seated at the 4 corners of the square table, while the remaining 4 persons are seated at the middle of each side. All of them are facing the center of the table. They are actor, singer, writer, dancer, engineer, teacher, liar and pilot. ಸೊ ಎಷ್ಟು ಜನ ಇದ್ದಾರೆ? 8 persons ಇದ್ದಾರೆ. ಸೊ 8 persons ಅಂತ ಅಂದರೆ ನಾನಿಲ್ಲಿ 2 ಸ್ಕ್ವೇರ್ ಟೇಬಲ್ ಹಾಕೊತಾ ಇದ್ದೀನಿ. ಸೊ 4 ಕಾರ್ನರ್ಸ್ ಆಫ್ ದ ಟೇಬಲ್ ಎಷ್ಟು ಜನ ಕುತ್ಕೊಂತಾರೆ? 4 persons ಆರ್ ಸಿಟ್ಟಿಂಗ್ ಇನ್ ಎ ಸ್ಕ್ವೇರ್ ಟೇಬಲ್. 4 ಕಾರ್ನರ್ಸ್ ಆಫ್ ದ ಟೇಬಲ್. ಇನ್ ಅದರ್ 4 persons ಆರ್ ಸಿಟ್ಟಿಂಗ್ ಇನ್ ಎ middle of the each side. So all are facing center the table. So next condition ಏನಿದೆ ನೋಡಿ, and they like different I mean they are different profession. Next condition ನೋಡಿ, P sits at the corner, Q sits second to the right of P. So P sits at the corner ಅಂತಂದ್ರೆ ಈ ಕಾರ್ನರ್ ತಗೊಂಡಿದ್ದೀನಿ. Q sits second to the right of P. Q second to the right of P ಕೂತ್ಕೊಳ್ಳುತ್ತೆ. R sits immediately to the left of Q. R sits immediately to the left of Q. Okay. S sits opposite to P. P ಎಲ್ಲಿದೆ? ಇಲ್ಲಿದೆ. So S sits opposite to P. Okay. T is not an immediate neighbor of S. T S ಗೆ immediate neighbor ಅಲ್ಲ. So T ಒಂದು ಇಲ್ಲಿ ಕೂತ್ಕೊಳ್ಳುತ್ತೆ ಅಥವಾ ಇಲ್ಲಿ ಕೂತ್ಕೊಳ್ಳುತ್ತೆ. 2 ಆಪ್ಷನ್ ಇರುತ್ತೆ Tಗೆ. ಓಕೆ. U sits immediately right of T. U sits immediately right of T ಅಂತಂದ್ರೆ U ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈ ಆಪ್ಷನ್ ಕ್ಯಾನ್ಸಲ್ ಆಯಿತು. ಓಕೆ. ನೆಕ್ಸ್ಟ್ V sits between T and S. V sits between T and S ಅಂತ ಅಂದರೆ T ಮತ್ತು S ಮಧ್ಯದಲ್ಲಿ V ಕೂತ್ಕೊಳ್ಳುತ್ತೆ. ಸೊ V sits here. Next W occupies the remaining position. W occupies the remaining position. ಇನ್ನಿರೋದು ಒಂದೇ ಒಂದು ಪೊಸಿಷನ್ನು. ಸೊ ಅಲ್ಲಿ W ಕೂತ್ಕೊಳ್ಳುತ್ತೆ. ಸೊ ಹಾಗಾದರೆ ನೆಕ್ಸ್ಟು ಯಾವ್ದ್ಯಾವ್ದು ಏನೇನಿದೆ ನೋಡಿ. P is an actor. P ಬಂದು actor. The engineer sits opposite to the actor. Engineer ಎಲ್ಲಿದ್ದಾರೆ? ಸೊ engineer sits opposite to the actor. Okay. W is a pilot. W ಏನಾಗಿದ್ದಾರೆ? ಪೈಲಟ್ ಆಗಿದ್ದಾರೆ. ದಿ ಡ್ಯಾನ್ಸರ್ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇಂಜಿನಿಯರ್. ಇಂಜಿನಿಯರ್ಗೆ ಸೆಕೆಂಡ್ ಟು ದಿ ಲೆಫ್ಟ್ ಯಾರಿದ್ದಾರೆ? ಡ್ಯಾನ್ಸರ್ ಕೂತಿದ್ದಾರೆ. ಅಂದರೆ ಟಿ ಈಸ್ ಎ ಡ್ಯಾನ್ಸರ್. ಲಾಯರ್ ಆ್ಯಂಡ್ ಸಿಂಗರ್ ಸಿಟ್ ಆಪೋಸಿಟ್ ಟು ಈಚ್ ಅದರ್. ಓಕೆ. ದಿ ರೈಟರ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಸಿಂಗರ್. ರೈಟರು ಇಮಿಡಿಯೇಟ್ ರೈಟ್ ಆಫ್ ಸಿಂಗರ್ ಕುತ್ಕೊಬೇಕು. ದಿ ರೈಟರ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಸಿಂಗರ್ ಅಂತ ಅಂದರೆ ಸಿಂಗರ್ ಪಕ್ಕದಲ್ಲಿ ಇಲ್ಲಿ ಏನಾದ್ರು ಆಪ್ಷನ್ ಇದೆಯಾ? ಇಲ್ಲ. ಓಕೆ. ಸಿಂಗರ್ ಇಲ್ಲಿ ಹಾಕೊಂಡ್ರೆ ಇಫ್ ಇಟ್ ಇಸ್ ಆರ್ ಇಸ್ ಅ ಸಿಂಗರ್ ಅಂತ ಅಂದರೆ ದಿ ರೈಟರ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಸಿಂಗರ್. ಓಕೆ. ಸೊ ಇಲ್ಲಿ ಇನ್ನೊಂದೇನಿದೆ, ಲಾಯರ್ ಆ್ಯಂಡ್ ಸಿಂಗರ್ ಸಿಟ್ ಆಪೋಸಿಟ್ ಟು ಈಚ್ ಅದರ್. ಸೊ ಸಿಂಗರ್ಗೆ ಆಪೋಸಿಟಾಗಿ ಯಾರು ಇರಬೇಕು? ಲಾಯರ್ ಇರಬೇಕು. ಸೊ ಹಾಗಾದ್ರೆ ಇನ್ನು ಯಾವ ಪೊಸಿಷನ್ ಉಳಿತು? ಡ್ಯಾನ್ಸರ್ ಆಯಿತು, ಲಾಯರ್ ಆಯಿತು, ಇಂಜಿನಿಯರ್ ಆಯಿತು, ಪೈಲಟ್ ಆಯಿತು, ರೈಟರ್ ಆಯಿತು, ಸಿಂಗರ್ ಆಯಿತು, ಆಕ್ಟರ್ ಆಯಿತು. ಇನ್ನು ಯಾರು ಉಳಿದ್ರು? ಒಬ್ಬರು ಟೀಚರ್ ಉಳಿದ್ರು. ಸೊ V is a teacher. ನೋಡಿ, P is an actor. Okay. The engineer sits opposite to the actor. W is a pilot. The dancer sits second to the left of the engineer. Okay. Lawyer and singer sit opposite to each other. The writer sits to the immediate right of the singer. So balancing is U. U is the teacher. So next question ನೋಡಿ, question number 29. 8 friends K, L, M, N, O, P, Q and R sitting around a square table. 4 persons are seated at the 4 corners of the square table, while the remaining 4 persons are seated at the middle of the each side. All of them are facing the center of the table. ಎಲ್ಲರೂ ಫೇಸಿಂಗ್ ದ ಸೆಂಟರ್. ಈಚ್ ಬಿಲಾಂಗ್ಸ್ ಟು ಡಿಫ್ರೆಂಟ್ ಸ್ಟೇಟ್. ಒಬ್ಬೊಬ್ಬರು ಪರ್ಸನ್ ಒಂದೊಂದು ಸ್ಟೇಟ್ಗೆ ಬಿಲಾಂಗಿಂಗ್ ಆಗಿದ್ದಾರೆ. ಸೊ ದಟ್ ಸ್ಟೇಟ್ ಯಾವ್ದ್ಯಾವುದು? ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ತೆಲಂಗಾಣ, ರಾಜಸ್ಥಾನ್, ಆಂಧ್ರ ಪ್ರದೇಶ್ ಅಂಡ್ ವೆಸ್ಟ್ ಬೆಂಗಾಲ್.
ಸೊ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ನೋಡಿ, ನಾನು 2 ಸ್ಕ್ವೇರ್ ಟೇಬಲ್ ಹಾಕೊಂತಾ ಇದ್ದೀನಿ. ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಪಾಸಿಬಿಲಿಟೀಸ್ 2 ಹಾಕೊಂಡಾಗ ರಾಂಗ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಆಲ್ ಆರ್ ಫೇಸಿಂಗ್ ಸೆಂಟರ್. ಸೊ 8 ಮೆಂಬರ್ಸ್ ಆಯ್ತು, 8 ಪರ್ಸನ್ಸ್ ಆಯ್ತು. ಸೊ ಇಲ್ಲಿ ಕಂಡೀಷನ್ ನೋಡಿ, ಎಲ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಎನ್ ಹೂ ಈಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಕೆ ಅಂತ ಅಂದ್ರೆ ಎನಿವೆ ನಿಮಗೆ ಗೊತ್ತು ಆಲ್ ಆರ್ ಫೇಸಿಂಗ್ ಸೆಂಟರ್. ಸೊ ಎನ್ ಹೂ ಈಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಕೆ ಅಂತ ಅಂದ್ರೆ ಕೆ ಇಲ್ಲಿದೆ ಅಂತ ಅನ್ಕೊಳ್ಳಿ. ಸೊ ಎನ್ ಇರುತ್ತೆ 1 2 3. ಸೊ ಎನ್ ಇಸ್ ಸಿಟ್ಟಿಂಗ್ ಹಿಯರ್, ಈ ಕಡೆ ಎಡ್ಜ್ ಅಲ್ಲಿ, ಐ ಮೀನ್ ಈ ಕಡೆ ಕಾರ್ನರ್ ಆಫ್ ದ ಟೇಬಲ್ ಅಲ್ಲಿ ಕೂತಿದೆ. ಸೊ ಎಲ್ ಇಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಎನ್. ಸೊ ಎಲ್ಲೂ ಇಲ್ಲೂ ಕೂರಂಗಿಲ್ಲ, ಇಲ್ಲೂ ಕೂರಂಗಿಲ್ಲ. ಓಕೆ. ಕ್ಯೂ ಇಸ್ ನಾಟ್ ದ ಪರ್ಸನ್ ಹೂ ಸಿಟ್ಸ್ ಬಿಟ್ವೀನ್ ಎಮ್ ಅಂಡ್ ಓ. ಓಕೆ. ಎಮ್ ಅಂಡ್ ಓ ಎಲ್ಲಿದೆ ಅಂತ ಗೊತ್ತಿಲ್ಲ. ಓ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಕೆ. ಓ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಕೆ ಅಂತ ಅಂದ್ರೆ ಓ ಇಲ್ಲಿ ಬರುತ್ತೆ. ಇಲ್ಲಿ ಇನ್ನೊಂದೇನಿದೆ, ಕ್ಯೂ ಇಸ್ ನಾಟ್ ದ ಪರ್ಸನ್ ಹೂ ಸಿಟ್ಸ್ ಬಿಟ್ವೀನ್ ಎಮ್ ಅಂಡ್ ಓ. ಓಕೆ. ಎಮ್ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಓ ಅಂತ ಅಂದ್ರೆ ಎಮ್ ಕೆಗೆ ಇಮಿಡಿಯೇಟ್ ರೈಟ್ ಆಗುತ್ತೆ, ಬಿಕಾಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಓ ಅಲ್ವಾ. ಓಕೆ. and third to the left of q. same, m is second to the right of o and third to the left of q ಅಂತ ಅಂದ್ರೆ ಇಲ್ಲಿ ಈ ಕಡೆ q ಕುತ್ಕೊಂಡ್ರೆ ರೈಟ್ ಆಗ್ಬಿಡುತ್ತೆ. ಸೊ ಈ ಕಡೆ ಕುತ್ಕೊಂಡ್ರೆ 1 2 3. ಸೊ ಓಕೆ, ಥರ್ಡ್ ಟು ದಿ ಲೆಫ್ಟ್ ಆಫ್ q. ಈ ಕಂಡೀಷನ್ ಫಾಲೋ ಆಗುತ್ತೆ. l is second to the right of m. l ಸೆಕೆಂಡ್ ಟು ದಿ ರೈಟ್ ಆಫ್ m ಅಂದ್ರೆ m ಇಲ್ಲಿದೆ, ಸೆಕೆಂಡ್ ಟು ದಿ ರೈಟ್ ಆಫ್ m ಅಂತ ಅಂದ್ರೆ l ಈ ಕಾರ್ನರ್ ಕುತ್ಕೊಳ್ಳುತ್ತೆ. ಅಂಡ್ ಇಲ್ಲಿ ಇನ್ನೊಂದೇನಿದೆ, ಕ್ಯೂ ಇಸ್ ನಾಟ್ ದ ಪರ್ಸನ್ ಹೂ ಸಿಟ್ಸ್ ಬಿಟ್ವೀನ್ ಎಮ್ ಅಂಡ್ ಓ. ಓಕೆ. ಎಮ್ ಅಂಡ್ ಓ ಮಧ್ಯದಲ್ಲಿ ಕ್ಯೂ ಬರಲ್ಲ, ಬಿಕಾಸ್ ಕ್ಯೂ ಇಲ್ಲಿ ಕೂತಿದೆ. ಸೊ ಈ ಕಂಡೀಷನ್ ಕೂಡ ಫಾಲೋ ಆಯಿತು, ನೋ ಇಶ್ಯೂಸ್. ಇಲ್ಲೇನಿದೆ, ಎಲ್ಲಿ ಸೆಕೆಂಡ್ ಟು ದಿ ರೈಟ್ ಆಫ್ ಎಮ್ ಅಂಡ್ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ. ಕರೆಕ್ಟ್. ಇಲ್ಲಿ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ ಆಲ್ರೆಡಿ ಆಗಿದೆ. ಪಿ ಅಂಡ್ ಆರ್ ಸಿಟ್ಸ್ ಆಪೋಸಿಟ್ ಟು ಈಚ್ ಅದರ್. ಓಕೆ. ಅಂಡ್ ಆರ್ ಇಸ್ ನಾಟ್ ಎ ನೈಬರ್ ಆಫ್ ಎನ್. ಓಕೆ. ಪಿ ಅಂಡ್ ಆರ್ ಆಪೋಸಿಟ್ ಟು ಈಚ್ ಅದರ್, ಬಟ್ ಆರ್ ಇಸ್ ನಾಟ್ ಎ ನೈಬರ್ ಆಫ್ ಎನ್. ಅಂದ್ರೆ ಆರ್ ಇಲ್ಲಿ ಬರೋ ಹಾಗಿಲ್ಲ ಅಂತ ಅಂದ್ರೆ ಆರ್ ಇಲ್ಲೇ ಕುತ್ಕೊಬೇಕು. ಸೊ ಪಿ ಆಪೋಸಿಟ್ ಟು ಆರ್ ಅಂತ ಅಂದ್ರೆ ಪಿ ಇಲ್ಲಿ ಕುತ್ಕೊಳುತ್ತೆ. ಸೊ ಹಾಗಾಗಿ ಈ ಕಂಡೀಷನ್ಸ್ ಎಲ್ಲ ಕಂಡೀಷನ್ಸ್ ಫಾಲೋ ಆಗಿದೆ. ಸೊ ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ, ಕೆ ಬಿಲಾಂಗ್ಸ್ ಟು ತೆಲಂಗಾಣ. ಕೆ ಬಿಲಾಂಗ್ಸ್ ಟು, ಕೆ ಇಲ್ಲಿದೆ, ಕೆ ಬಿಲಾಂಗ್ಸ್ ಟು ತೆಲಂಗಾಣ ಅಂದ್ರೆ ಕೆ ಇಲ್ಲಿದೆ. ದಿ ಪರ್ಸನ್ ಫ್ರಮ್ ಕರ್ನಾಟಕ ಸಿಟ್ಸ್ ಆಪೋಸಿಟ್ ಟು ಎನ್. ಕರ್ನಾಟಕ ಸಿಟ್ಸ್ ಆಪೋಸಿಟ್ ಟು ಎನ್ ಅಂದ್ರೆ ಎನ್ ಇಲ್ಲಿದೆ, ಆಪೋಸಿಟ್ ಅಂತ ಅಂದ್ರೆ ಇಲ್ಲಿ. ಸೊ ಎಮ್ ಈಸ್ ಬಿಲಾಂಗ್ಸ್ ಟು ಕರ್ನಾಟಕ. ಓಕೆ. ಆರ್ ಬಿಲಾಂಗ್ಸ್ ಟು ರಾಜಸ್ಥಾನ್. ಆರ್ ಇಲ್ಲಿದೆ, ಇಲ್ಲಿದೆ. ಆರ್ ಬಿಲಾಂಗ್ಸ್ ಟು ರಾಜಸ್ಥಾನ್. ದಿ ಪರ್ಸನ್ ಫ್ರಮ್ ಮಹಾರಾಷ್ಟ್ರ ಸಿಟ್ಸ್ ಆಪೋಸಿಟ್ ಟು ದಿ ಕೇರಳ. ಕೇರಳ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ, ಇರ್ಲಿ. ದಿ ಪರ್ಸನ್ ಫ್ರಮ್ ವೆಸ್ಟ್ ಬೆಂಗಾಲ್ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಓಕೆ. ದಿ ಪರ್ಸನ್ ಫ್ರಮ್ ಮಹಾರಾಷ್ಟ್ರ ಸಿಟ್ಸ್ ಆಪೋಸಿಟ್ ಟು ಎಲ್. ಆಪೋಸಿಟ್ ಟು ಎಲ್ ಅಂತ ಅಂದ್ರೆ ಎಲ್ ಇಲ್ಲಿದೆ, ಸೊ ಆಪೋಸಿಟ್ ಅಂದ್ರೆ ಇಲ್ಲಿ. ಸೊ ಓ ಬಿಲಾಂಗ್ಸ್ ಟು ಮಹಾರಾಷ್ಟ್ರ. ಓಕೆ. ಇನ್ನೊಂದೇನೋ ಇಲ್ಲಿ ಮಹಾರಾಷ್ಟ್ರ ರಿಲೇಟೆಡ್ ಇದೆ ನೋಡಿ. ದಿ ಪರ್ಸನ್ ಫ್ರಮ್ ಮಹಾರಾಷ್ಟ್ರ ಸಿಟ್ ಆಪೋಸಿಟ್ ಟು ಕೇರಳ ಅಂತ ಅಂದ್ರೆ ಎಲ್ ಬಿಲಾಂಗ್ಸ್ ಟು ಕೇರಳ. ಓಕೆ. ದಿ ಪರ್ಸನ್ ಫ್ರಮ್ ವೆಸ್ಟ್ ಬೆಂಗಾಲ್ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಆಂಧ್ರ ಪ್ರದೇಶ್ ಅಂತ ಅಂದ್ರೆ ಇನ್ನಿಲ್ಲಿರೋ 3 ಪ್ಲೇಸ್. ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಅಂದ್ರೆ ಪಿಗೆ ಲೆಫ್ಟ್ ಆಗ್ಬೇಕು. ಸೊ ಕ್ಯೂ ಬಿಲಾಂಗ್ಸ್ ಟು ಏನಾಗುತ್ತೆ, ಆಂಧ್ರ ಪ್ರದೇಶ್ ಆಗುತ್ತೆ. ಸೆಕೆಂಡ್ ಟು ದಿ ಪರ್ಸನ್ ಫ್ರಮ್ ವೆಸ್ಟ್ ಬೆಂಗಾಲ್ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಆಂಧ್ರ ಪ್ರದೇಶ್. ಸಾರಿ, ಆಂಧ್ರ ಪ್ರದೇಶ್ ಇಲ್ಲಿ ಬರಲ್ಲ, ಇಲ್ಲಿ ಹಾಕೊಂಡ್ರೆ ಪಿ ಈಸ್ ಬಿಲಾಂಗ್ಸ್ ಟು ಆಂಧ್ರ ಪ್ರದೇಶ ಆದ್ರೆ ವೆಸ್ಟ್ ಬೆಂಗಾಲ್ ಯಾರು, ಕ್ಯೂ. ದಿ ಪರ್ಸನ್ ಫ್ರಮ್ ವೆಸ್ಟ್ ಬೆಂಗಾಲ್ ಸೆಕೆಂಡ್ ಟು ದಿ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಆಂಧ್ರ ಪ್ರದೇಶ. ಇವಾಗ ಇದು ಫಾಲೋ ಆಗುತ್ತೆ. ದಿ ಪರ್ಸನ್ ಫ್ರಮ್ ಮಹಾರಾಷ್ಟ್ರ ಸಿಟ್ ಆಪೋಸಿಟ್ ಟು ಎಲ್. ಓಕೆ. ಎಲ್ಲ ಕಂಡೀಷನ್ಸು ಫಾಲೋ ಆಯಿತು. ಇನ್ನು ಎನ್ ಯಾವುದು ಬಿಲಾಂಗ್ ಇದೆ, ಎಲ್ಲ ಸ್ಟೇಟು ಆಯಿತು. ಕರ್ನಾಟಕ ಆಯಿತು, ಮಹಾರಾಷ್ಟ್ರ ಆಯಿತು, ಕೇರಳ ಆಯಿತು, ತಮಿಳ್ನಾಡು ಆಯಿತು, ತೆಲಂಗಾಣ ಆಯಿತು, ರಾಜಸ್ಥಾನ್ ಆಯಿತು, ಆಂಧ್ರ ಪ್ರದೇಶ ಆಯಿತು, ವೆಸ್ಟ್ ಬೆಂಗಾಲ್ ಆಯಿತು. ಸೊ ತಮಿಳ್ನಾಡು ಒಂದು ಆಗಿಲ್ಲ ಅಲ್ವಾ, ಬಿಕಾಸ್ ಇಲ್ಲೆಲ್ಲೂ ತಮಿಳ್ನಾಡು ಮೆನ್ಷನ್ ಮಾಡಿಲ್ಲ. ಸೊ ಎನ್ ಬಿಲಾಂಗ್ಸ್ ಟು ಏನು, ತಮಿಳ್ನಾಡು. ಇವಾಗ ಎಲ್ಲ ಕಂಡೀಷನ್ಸು ಫಾಲೋ ಆಗಿದೆ. ಇದು ಸ್ವಲ್ಪ ಲಿಟಲ್ ಟ್ರಿಕ್ಕಿ ಅಂತ ಅಂದ್ರೆ
ಕ್ಲರ್ಕ್ ಲೆವೆಲಲ್ಲಿ ಮೇನ್ಸ್ ಎಕ್ಸಾಮಿಗೆ ಬರ್ಬೋದು. ಬಟ್ ಪಿ ಒ ಲೆವೆಲಲ್ಲಿ ಇದಕ್ಕಿಂತ ಟಫ್ ಇರುತ್ತೆ. ಅಂದರೆ ನಿಮಗೆ ಈ ಥರ ಒಂದು ಪಾಸಿಬಿಲಿಟಿ ಹಾಕೊಂಡ ತಕ್ಷಣ ಇಲ್ಲಿ ನಿಮಗೆ ಗೊತ್ತು ಫಸ್ಟ್ ಸೀಟಿಂಗ್ ಅರೇಂಜ್ಮೆಂಟಲ್ಲಿ 2 ಪಾಸಿಬಿಲಿಟೀಸು ಒಂದೇ ಥರ ಹೋಯಿತು. ಬಟ್ ಏನೋ ಮೇನ್ಸ್ ಲೆವೆಲ್ ಪಿ ಒ ಎಕ್ಸಾಮಲ್ಲೆಲ್ಲ ಮೇನ್ಸ್ ಲೆವೆಲಲ್ಲಿ ಪಾಸಿಬಿಲಿಟೀಸ್ ಒಂದು 2, 3 ಅಥವಾ 3, 4 ಹಾಕ್ಕೊಳ್ಳೇಬೇಕಾಗುತ್ತೆ. ಇಲ್ಲಾಂದರೆ ಆನ್ಸರ್ ತಪ್ಪಾಗುತ್ತೆ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.